ನಮಸ್ತೆ ವೀಕ್ಷಕರೇ, ನಾನು ತನುಜಾ ಕೆಬಿ, ಪಾರಂಪರಿಕ ವೈದ್ಯ ಯೋಗವನ ಬೆಟ್ಟ, ಚಿತ್ರದುರ್ಗ. ತಮಗೆಲ್ಲರಿಗೂ ಯೋಗವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಪಂಪ್ಕಿನ್ ಸೀಡ್ಸ್, ಈ ಕುಂಬಳಕಾಯಿ ಬೀಜ ಅಂತ ಏನು ಹೇಳ್ತೀವಿ, ಇದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಯಾವುದೆಲ್ಲ ಉಪಯೋಗಗಳನ್ನು ನಾವು ಪಡ್ಕೋಬೋದು ಕುಂಬಳಕಾಯಿ ಬೀಜವನ್ನು ಪ್ರತಿದಿನ ಬಳಸೋದ್ರಿಂದ, ಮತ್ತು ಯಾವುದೆಲ್ಲ ಅಂಶಗಳಿದೆ, ಯಾವುದೆಲ್ಲ ಪೌಷ್ಟಿಕಾಂಶಗಳಿದೆ ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ತಾ ಹೋಗೋಣ. ಕುಂಬಳಕಾಯಿ ಬೀಜದಲ್ಲಿ ಅತಿ ಹೆಚ್ಚು ಪೌಷ್ಟಿಕಾಂಶವನ್ನು ನಾವು ಕಾಣ್ತಾ ಹೋಗ್ತೀವಿ. ಅದರಲ್ಲೂ ಮುಖ್ಯವಾಗಿ ಮೆಗ್ನೀಷಿಯಮ್ ಇರ್ಬೋದು, ಐರನ್ ಇರ್ಬೋದು, ಮತ್ತು ಹೆಲ್ದಿ ಫ್ಯಾಟ್ ಮತ್ತು ಫೈಬರನ್ನು ನಾವು ಹೆಚ್ಚಾಗಿ ಕಾಣ್ತೀವಿ ಇದರಲ್ಲಿ. ಈಗ ಮೆಗ್ನೀಷಿಯಮ್ ಅಂಶ ಹೆಚ್ಚಾಗಿರೋದ್ರಿಂದ ಯಾರೆಲ್ಲ ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳಿಂದ ಸಫರ್ ಮಾಡ್ತಾ ಇರ್ತೀರ ಅಂಥವರು ಪಂಪ್ಕಿನ್ ಸೀಡ್ಸ್ನ ಬಳಸ್ತಾ ಬಂದರೆ ಖಂಡಿತವಾಗ್ಲೂ ನೀವು ಆರೋಗ್ಯಕರವಾದಂತಹ ಹೃದಯವನ್ನು ಕಾಪಾಡ್ಕೋಬೋದು ಅಂತಲೇ ಹೇಳ್ಬೋದಾಗಿದೆ. ಮತ್ತು ಯಾರೆಲ್ಲ BP ಸಮಸ್ಯೆಯಿಂದ ಸಫರ್ ಮಾಡ್ತಾ ಇರ್ತೀರ, ರಕ್ತದೊತ್ತಡದಿಂದ ಸಫರ್ ಮಾಡ್ತಾ ಇರ್ತೀರ ಅಂಥವರು ಪ್ರತಿದಿನ ಕುಂಬಳಕಾಯಿ ಬೀಜವನ್ನು ಬಳಕೆ ಮಾಡೋದ್ರಿಂದ ನೀವು BPಯನ್ನು ನಿಯಂತ್ರಣದಲ್ಲಿ ಇಟ್ಕೋಬೋದಾಗಿದೆ. ಇನ್ನು ಯಾರಿಗೆಲ್ಲ ಐರನ್ ಡಿಫಿಷಿಯನ್ಸಿ ಇದೆ, ಐರನ್ ಕೊರತೆ ಇದೆ, ಕಬ್ಬಿಣದ ಕೊರತೆ ಯಾರಿಗೆಲ್ಲ ಇದೆ ಅಂಥವರು ಪ್ರತಿದಿನ 1 ಸ್ಪೂನಷ್ಟು ಪಂಪ್ಕಿನ್ ಸೀಡ್ಸ್ನ ಬಳಕೆ ಮಾಡಿ. ಮತ್ತು ಕಣ್ಣಿನ ಸಮಸ್ಯೆ ಇರ್ಬೋದು, ಮೆದುಳಿನ ಸಮಸ್ಯೆ ಇರ್ಬೋದು, ಇಂಥವರು ಕೂಡ ಪಂಪ್ಕಿನ್ ಸೀಡ್ಸ್ನ ನೀವು ನಿರಂತರವಾಗಿ ಬಳಕೆ ಮಾಡ್ತಾ ಬಂದರೆ ಖಂಡಿತವಾಗಿಯೂ ನೀವು ಆರೋಗ್ಯಕರವಾದಂತಹ ಕಣ್ಣಿರ್ಬೋದು ಮತ್ತು ಆರೋಗ್ಯಕರವಾದಂತಹ ಮೆದುಳನ್ನು ನೀವು ಕಾಪಾಡ್ಕೋಬೋದು ಅಂತಲೇ ಹೇಳ್ಬೋದಾಗಿದೆ. ಇನ್ನು ಹೆಲ್ದಿ ಫ್ಯಾಟ್ ಮತ್ತು ಫೈಬರ್ ಏನು ಹೇಳಿದ್ವಿ, ಇದರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಾದಾಗ ನಾವು ನಮ್ಮ ದೇಹದ ತೂಕವನ್ನು ನಿಯಂತ್ರಣ ಮಾಡ್ಕೋಬೋದು, ಒಂದು ಆರೋಗ್ಯಕರ ತೂಕವನ್ನು ನಾವು ಕಾಪಾಡ್ಕೋಬೋದು ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿ ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ಯಾರಿಗೆಲ್ಲ ಮಲಬದ್ಧತೆ ಇರುತ್ತೆ ಅಂಥವರು ಕೂಡ ಇದರಿಂದ ಹೊರಗಡೆ ಬರ್ಬೋದಾಗಿದೆ. ಇನ್ನು ರೋಗ ನಿರೋಧಕ ಶಕ್ತಿಯನ್ನು ಕೂಡ ನಾವು ಹೆಚ್ಚಿಸ್ಕೋಬೋದು. ಪ್ರತಿದಿನ ನೀವು ಪಂಪ್ಕಿನ್ ಸೀಡ್ಸ್ನ 1 ಸ್ಪೂನಷ್ಟು ಬಳಸ್ತಾ ಬಂದರೆ ರೋಗ ನಿರೋಧಕ ಶಕ್ತಿಯೂ ಕೂಡ ನಮ್ಮ ದೇಹದಲ್ಲಿ ಇಂಪ್ರೂವ್ ಆಗುತ್ತೆ. ಯಾವುದೇ ರೀತಿ ಪದೇ ಪದೇ ಕಾಯಿಲೆ ಬೀಳೋದು, ಈ ರೀತಿಯ ಸಮಸ್ಯೆಗಳು ಆಗೋದಿಲ್ಲ. ಇನ್ನು ಅನೇಕ ಆರೋಗ್ಯಕರ ವಿಷಯಗಳನ್ನು ನಾವು ಪಂಪ್ಕಿನ್ ಸೀಡ್ಸಿಂದ ತಿಳ್ಕೊಂಡ್ವಿ. ಇವತ್ತಿಂದನೇ ಪಂಪ್ಕಿನ್ ಸೀಡ್ಸ್ನ ಬಳಕೆ ಮಾಡಿ ನಿಮ್ಮ ಆರೋಗ್ಯಕರ ಜೀವನವನ್ನು ಇನ್ನಷ್ಟು ವೃದ್ಧಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಧನ್ಯವಾದಗಳು.